ಬೆಳಗ್ಗೆನೆ ಚಿಕನ್ ತೊಗೊಂಡು ಬಂದು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬಾಳೆಹಣ್ಣು ಹಾಕ್ತೀಯಾ ಬಿರಿಯಾನಿಗೆ? ಮತ್ತೆ ಯಾಕೆ ಮತ್ತೆ ಯಾಕೆ ಅದನ್ನ ತೆಗೆದಿಟ್ಟಿದ್ಯಾ? ಸೂಪರ್ ಆಗೈತೆ. ಇನ್ನೇನಾದ್ರು ಎಷ್ಟು ಜ್ಯೂಸಿ ಯಾಕಾಗಿದೆ. ಬೇಯಿಸೋ ಪದಾರ್ಥಕ್ಕೆ ಮೊಸರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾವ್ರೆ. ಅದು ಹೆಂಗೆ ವಿಷ? ಸ್ಮೆಲ್ಲು ಒಂಥರ ಗಮ್ ಅಂತೈತೆ. ಏಕೆ ಬೇಯೋ ಪದಾರ್ಥಕ್ಕೆ ಮೊಸರು ಹಾಕ್ಬಾರ್ದಂತೆ ಹಬ್ಬ? ಏಕೆ? ಇದಾಗಿತ್ತು ನಮ್ಮನೆಯ ಬಿರಿಯಾನಿ ಕತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ ಕನ್ನಡ ವ್ಲಾಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನ ನಮ್ಮ ಯಜಮಾನರು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಬಿರಿಯಾನಿ ಮಾಡೋದಕ್ಕೆ ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಯಜಮಾನರು ಇವತ್ತು ಬೆಳಗ್ಗೆನೆ ಚಿಕನ್ ತೊಗೊಂಡು ಬಂದು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋತಿದ್ದಾರೆ. ಏನೇನು ಹಾಕಿದ್ಯಾ? ಚಿಕನ್ನು, ಅರಿಶಿನ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಪೆಪ್ಪರು, ಧನಿಯಾ ಪೌಡ್ರು, ಕಸ್ತೂರಿ ಮೇಥಿ, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಅಷ್ಟೇನಾ? ಇದು ಕಸ್ತೂರಿ ಮೇಥಿ ಅಷ್ಟೇ. ಮತ್ತು ಪೆಪ್ಪರ್ ಪೌಡ್ರು, ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕ್ಬೇಕಲ್ಲ? ಮೊಸರು ಯೂಸ್ ಮಾಡೋದು. ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಏಕೆ? ಬೇಯೋ ಪದಾರ್ಥಕ್ಕೆ ಮೊಸರು ಹಾಕ್ಬಾರ್ದಂತೆ ಹಬ್ಬ? ಏಕೆ? ಯಾರು ಹೇಳಿದ್ದು ಬೇಯೋ ಪದಾರ್ಥಕ್ಕೆ? ಇವಾಗ ಮೊಸರುಗಳನ್ನ ಎಲ್ಲ ಮಾಡೋದು ಇವತ್ತೇ ಕೇಳಿದಪ್ಪ ನಾನು ನಿನ್ನ ಬಾಯಲ್ಲಿ. ಬೇಯೋ ಪದಾರ್ಥಕ್ಕೆ ಮೊಸರು ಹಾಕ್ಬಾರ್ದು ಅಂತ. ಹೌದಾ? ಬೇಯಿಸೋ ಪದಾರ್ಥಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ಗೆ ಮೊಸರು ಹಾಕಿಲ್ಲ. ಯಾವುದೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡ್ಬಿಟ್ಟು ಅದೇನದು ಇಲ್ಲಿ ನನ್ನ ಹತ್ರ ಬಂದು ಹೇಳ್ತಿದ್ದಾರೆ. ಪನ್ನೀರು ಯೂಸ್ ಮಾಡಬಾರ್ದಾ? ಏಕೆ? ಹಾಲು ಹೊಡೆದ್ರೆ ವಿಷ. ಓಹೋ, ಪನ್ನೀರ್ನ ರೆಡಿ ಮಾಡೋದು ಹಾಲು ಹೊಡೆದು. ಹಾಲು ಹೊಡೆದ್ರೆ ವಿಷ ಅಂತ ಯಾರು ಹೇಳಿದ್ದು? ಸರ್ಚ್ ಮಾಡು. ಏನು ಸರ್ಚ್ ಮಾಡಿ? ಇದೇನಿದು ಹಾಕ್ತಾ ಇರೋದು? ಬಿರಿಯಾನಿ ಮಸಾಲ. ತೋರಿಸು, ಯಾವುದದು? ತೇಜು ಬಿರಿಯಾನಿ ಮಸಾಲ. ಅದೆಲ್ಲ ತೋರಿಸ್ಬಾರ್ದು ಬ್ರ್ಯಾಂಡ್ ಹೆಸರುಗಳು. ನಾವು ಅಡ್ವರ್ಟೈಸ್ ಮಾಡ್ದಂಗೆ ಆಗುತ್ತೆ. ತೇಜು ಬಿರಿಯಾನಿ ಮಸಾಲ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರೋಕೆ ಮಾಡೋದು. ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಯಜಮಾನರು. ಇವಾಗ ನಮ್ಮ ಮನೇಲಿ ನಾನ್ ವೆಜ್ ತಂದರೆ ಜಾಸ್ತಿ ನಮ್ಮ ಯಜಮಾನ್ರೇ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಮಲ್ಕೊಂಡಿದ್ದೆ, ಏನಾದ್ರು ನಾಷ್ಟ ಮಾಡು ಅಂತ ಹೇಳ್ಬಿಟ್ಟು ಹೋಗಿ ಚಿಕನ್ ತಗೊಂಡು ಬಂದು ಬಿರಿಯಾನಿ ಮಾಡ್ತೀನಿ ಅಂತಂತವ್ರು. ಇವಾಗ ನಾನು ನಾಷ್ಟ ಮಾಡಿಬಿಟ್ಟಿದ್ರೆ ಏನು ಮಾಡ್ತಿದ್ದೆ? ನಾಷ್ಟ ಮಾಡಿದರೆ ಬೇರೆ ಥರ ಐಟಮ್ ಮಾಡ್ತಿದ್ದೆ. ಡ್ರೈ ಫ್ರೈಗೆ ಆಗಿರೋದು. ಇವಾಗ ಇದನ್ನ ಎಷ್ಟು ಗಂಟೆ ಮ್ಯಾರಿನೇಟ್ ಮಾಡಬೇಕು? ಒಂದು ½ ಅನ್ ಅವರ್ ಬಿಡಬೇಕು. ½ ಅನ್ ಅವರ್ ಅಷ್ಟೇ. ಎಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಹಚ್ಕೊಬೇಕು. ಯಾರು ಹೇಳ್ಕೊಟ್ರು ನಿಮಗೆ ಬಿರಿಯಾನಿ ಮಾಡೋದನ್ನ? ನಮ್ಮ ಸ್ವಇಚ್ಛೆಯಿಂದ ನಾವು ಕಲ್ತಿರೋದು. ಅದು ಹೆಂಗೆ ಸ್ವಇಚ್ಛೆಯಿಂದ ಕಲ್ತ್ಕೊಬಿಡ್ತೀಯಾ? ಮ್ಯಾರಿನೇಟ್ ಮಾಡಿದ್ರೆ ಹಿಂಗಿರುತ್ತೆ. ಬಾಳೆಹಣ್ಣು ಹಾಕ್ತೀಯಾ ಬಿರಿಯಾನಿಗೆ? ಮತ್ತೆ ಯಾಕೆ ಅದನ್ನ ತೆಗೆದಿಟ್ಟಿದ್ಯಾ? ಅದಕ್ಕೆ ಕವರಲ್ಲಿ ಇತ್ತು ತಾನೇ, ಯಾಕೆ ಓಪನ್ ಮಾಡಿಟ್ಟೆ? ಮತ್ತೆ ಯಾರ ಬೈಕಿದ್ರು ಮತ್ತೆ ಅದು ಯಾಕೆ ಅದನ್ನ ಓಪನ್ ಮಾಡಿಟ್ಟಿದ್ಯಾ? ಕವರಲ್ಲಿ ಇತ್ತು ತಾನೇ ಅದು. ಏನೇನು ಹಾಕಿದ್ಯಾ ಜಾರ್ಗೆ? ಕಾಣಿಸ್ತಾ ಇಲ್ವಾ? ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅಷ್ಟೇನಾ? ಎಷ್ಟು ಹಾಕಿದ್ಯಾ ಟೊಮೊಟೊ? 2. ಯಾಕೆ ರುಬ್ಬಾಗ್ತಿದ್ಯಾ? ಕೂದಾಗ್ತಾ ಅಂತಾನೆ ಮಾಡ್ತಿದ್ದಿದ್ದು ನೀನು. ಒಂದೊಂದ್ಸಲಿ ಒಂದೊಂದು ಥರ ಮಾಡ್ತೀನಿ. ಒಂದೇ ಟೇಸ್ಟಲ್ಲಿ ತಿನ್ನಲ್ಲ. ಏನು ಒಂದೇ ಟೇಸ್ಟಲ್ಲಿ ತಿನ್ನಲ್ವಾ? ತಿನ್ನಲ್ಲ, ಡಿಫ್ರೆಂಟ್ ಟೇಸ್ಟಲ್ಲಿ ತಿನ್ನೋದು.
ಕೂದು ಹಾಕಿದ್ರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ತಾನೇ. ಅದು ಮಿಕ್ಸಿಲಿ ಹಾಕಿದ್ರೆ ಇದಕ್ಕಿಷ್ಟನಾ? ಈರುಳ್ಳಿ ಹಾಕಲ್ವಾ? ಈರುಳ್ಳಿ ಹಾಕಲ್ಲ ಮಾಡ್ಸೋಕ್ಕೆ. ಟೊಮೊಟೊ, ಮೆಣಸು, ಸೈಡ್ಗೆ ಸಾರಿ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ. ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಪಾತ್ರೆ ತೊಳಿಬೇಕು. ಒಂದೇ ಸಲ ಬಿರಿಯಾನಿ ಮಾಡಾದ್ಮೇಲೆ ಫುಲ್ಲು ಕಿಚನ್ ಕ್ಲೀನ್ ಮಾಡಿ ಒಂದೇ ಸಲ ಪಾತ್ರೆ ತೊಳಿಬೇಕು. ನಮ್ಮ ಯಜಮಾನ್ರು ಅಡುಗೆ ಮನೆಗೆ ಬಂದರೆ ಸಿಂಕ್ ಪೂರ್ತಿ ಪಾತ್ರೆನೇ ಇರುತ್ತೆ. ನನ್ನ ಮಗಳು ಇಲ್ಲ ಊರಿಗೆ ಹೋಗಿದ್ದಾಳೆ, ಅದಕ್ಕೆ ಮನೆ ಎಲ್ಲ ಖಾಲಿ. ನನ್ನ ಮಗಳಿದ್ರೆ ಏನೋ ಒಂಥರ ಮನೆ ವೈಬೇ ಬೇರೆ. ನನ್ನ ಮಗಳಿಲ್ದೋರೋ ಕಾರಣ ಮನೆ ಎಲ್ಲ ಖಾಲಿ. ಎಲ್ಲ ಫುಲ್ಲು ಅವಳಿಲ್ಲ ಅಂದರೆ ಮನೆ ಫುಲ್ಲು ಖಾಲಿ. ಆಯ್ತಾ ರುಬ್ಬಿ? ಇವಾಗ ಇದನ್ನು ಇದಕ್ಕೆ ಸೇರಿಸ್ತೀಯಾ? ಹಾಂ, ನೋಡವ ತಾಯಿ ಸೈಡಿಗೆ ಬಾರೆ. ನೀನು ಎಷ್ಟೊಂದು ಸಲ ವೀಡಿಯೋ ಮಾಡ್ತೀನಿ ಅಂದಾಗ ಬೇಡ ಅಂತ ಅನ್ನೋದು. ಇದನ್ನು ಹಿಂಸೆ ಮಾಡಿ ಎಷ್ಟೊಂದು ಸಲ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಇವಾಗ ಓಕೆ ಅಂದಿರೋದು. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿನ ರುಬ್ಬಿರೋದು. ಇದನ್ನು ಮಿಕ್ಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಇಟ್ಟಿದ್ದಾರೆ. ಇವಾಗ ಈರುಳ್ಳಿ ಕುಯ್ಕೋಕ್ಕೆ ಎತ್ಕೋತಿದ್ದಾರೆ. ಈರುಳ್ಳಿ ಇನ್ನೇನು ಒಲೆ ಮೇಲೆ ಕುಕ್ಕರ್ ಮಡಗಿ ತುಪ್ಪ ಎಣ್ಣೆ ಹಾಕಿದ್ದಾರೆ. ಈರುಳ್ಳಿನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಲ್ಲ. ಪುದೀನ ತರಲಿಲ್ಲ ಲೆಸ್ಸು, ಅದಕ್ಕೆ ಕೊತ್ತಂಬರಿ ಜಾಸ್ತಿ. ಪುದೀನೂ ಹಾಕ್ಕೋಬೇಕು, ಆಪ್ಷನಲ್. ಹಾಕೋಣಂಗಿದ್ರೆ ಹಾಕೋಬೋದು, ಇಲ್ಲಾಂದರೆ ಇರ್ಬೋದಲ್ಲ. ನಿಮ್ಮ ಚಾಯ್ಸ್. ಇವತ್ತು ನಮ್ಮ ಹಸ್ಬೆಂಡ್ ಚಾಯ್ಸ್, ಅದಕ್ಕೋಸ್ಕರ ಅವ್ರ ಚಾಯ್ಸ್ ಥರ ಅವ್ರು ಮಾಡ್ತಿದ್ದಾರೆ. ನಾನು 1-2 ಟೈಮ್ಸ್ ಏನೋ ಮಾಡಿದ್ದೀನಿ ಅಷ್ಟೇ ಅಲ್ಲ, ಅದು ಯಾವಾಗೋ. ಈ ರೀಸೆಂಟಾಗಿ ನಾನು ಯಾವತ್ತೂ ಬಿರಿಯಾನಿನೇ ಮಾಡಲಿಲ್ಲ ಅಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದ್ರು. ನಾವು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ 1-2 ಮೆಣಸಿನ್ಕಾಯಿ ಅಷ್ಟೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬಿರಿಯಾನಿ ಮಾಡೋಕ್ಕೆ ಕೆಲವೊಬ್ಬರೆಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಅದೇನೇನೋ ಸ್ಪೈಸಸ್ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ಹಾಕ್ತಾರಲ್ಲ. ನೀನು ಹಾಕಲ್ಲ? ಯಾಕೆ? ಗರಂ ಮಸಾಲ ಹಾಕಿದ್ಮೇಲೆ ಮುಗೀತಲ್ಲ. ಅದು ಆ ಸ್ಪೈಸಸ್ ಹಾಕ್ತಿರ್ತಾನೆ ಒಳ್ಳೆ ಪಲಾವ್ಗೆ ಹಾಕ್ತಾರೆ. ಪುಡಿ ಮಾಡಿ ಇಟ್ಟಿದ್ದೀವಲ್ಲ ನಾವು ಗರಂ ಮಸಾಲದಲ್ಲೆಲ್ಲ ನಾವೇ ರೆಡಿ ಹೋಮ್ ಮೇಡ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಅದರಲ್ಲೇ ಹಾಕಿರೋದ್ರಿಂದ ನಮ್ಮ ಯಜಮಾನ್ರು ಆ ಪಲಾವ್ ಎಲೆ, ಚಕ್ಕೆ, ಲವಂಗ ಏನೂ ಹಾಕಲ್ವಂತೆ. ಈಗ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದಾರೆ. ಈರುಳ್ಳಿ ಫ್ರೈ ಆದಮೇಲೆ ನಾನೇನೋ ಈ ಚಿಕನ್ಗೆ ಹಾಕ್ತೀಯ ಅಂದ್ಕೊಂಡೆ. ಅದನ್ನ ಆಲ್ಮೋಸ್ಟ್ ಬಿರಿಯಾನಿ ಮಾಡಿದಾಗೆಲ್ಲ ನಮ್ಮ ಯಜಮಾನ್ರು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಮೊಸರು ಕಂಪಲ್ಸರಿ ಯೂಸ್ ಮಾಡ್ತಿದ್ರು. ಬಟ್ ಇವತ್ತೇನೋ ಸ್ಪೆಷಲ್ಲಾಗಿ ಬೇಯಿಸೋ ಪದಾರ್ಥಕ್ಕೆ ಮೊಸರು ಯೂಸ್ ಮಾಡಬಾರ್ದು ಅಂತ ಹೇಳ್ತವ್ರೆ. ಅದು ಹೆಂಗೆ ವಿಷ? ಎಲ್ಲಿ ನೋಡಿದೆ? ಡಾಕ್ಟರ್ ಹೇಳಿದ್ರಾ? ಬೇಯಿಸೋ ಪದಾರ್ಥಕ್ಕೆ ಮೊಸರು ಹಾಕ್ಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ರಂತೆ ಕಣಪ್ಪ. ಅದು ಏನಾದರೂ ಅಡುಗೆ ಬಳಸೋ ಮೊಸರು ಹೊಡೆದ್ರೆ ಅದು ವಿಷ ಆಗುತ್ತಂತೆ. ಹಂಗಾಗಿ ಬೇಯಿಸೋ ಅಡುಗೆಗೆ ಮೊಸರು ಬಳಸಬಾರ್ದಂತೆ. ಫುಡ್ ಪಾಯ್ಸನ್, ಸಾರಿ, ವಿಷ ಅಲ್ಲ, ಫುಡ್ ಪಾಯ್ಸನ್ ಆಗುತ್ತಂತೆ. ಈಗ ಆಮೇಲೆ ನಾವೆಲ್ಲ ತಿಂದಿದ್ವಿ, ಏನೂ ಆಗಿರಲೇ ಇಲ್ಲ ಫುಡ್ ಪಾಯ್ಸನ್. ಏನೂ
ನೀ ಹೇಳ್ದಷ್ಟು ನಾನು ತಲೆ ತಿನ್ಬೇಡ. ಅಲ್ಲ ನಾವು ಎಷ್ಟೊಂದು ಸಲ ಮೊಸರು ನಾವು ಇದಕ್ಕೆಲ್ಲ ಹಾಕಿ ಮ್ಯಾರಿನೇಟ್ ಎಲ್ಲ ಮಾಡಿ ತಿಂತಿದ್ವಿ, ಅವಾಗೇನು ಫುಡ್ ಪಾಯ್ಸನ್ ಏನೂ ಆಗಿರಲಿಲ್ಲಪ್ಪ. ಇವಾಗ ಹೆಂಗಾಗ್ಬಿಡ್ತದೆ ಬೇಡ ಅಷ್ಟೇ ನೋಡಾದ್ಮೇಲೆ. ಏನೋ ಅಪ್ಪ, ನನಗೂ ಗೊತ್ತಿಲ್ಲ, ಹೊಸ ವಿಷಯ. ನಿಮಗೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಿಮಗೂ ಗೊತ್ತಿದ್ದ ಇಲ್ಲ ಇವತ್ತೇ ಫಸ್ಟ್ ಗೊತ್ತಾಗಿದ್ದ ನಮ್ಮ ಯಜಮಾನ್ರ ಕಡೆಯಿಂದ ಅಂತ. ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಮೆಣಸಿನ್ಕಾಯಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮ್ಯಾರಿನೇಟ್ ಮಾಡಿ ಚಿಕನ್ನ ಮಿಕ್ಸ್ ಮಾಡ್ತಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಬ್ಯಾಚುಲರ್ಸ್ಗೆಲ್ಲ ಚೆನ್ನಾಗಿರ್ತದೆ ಈ ಥರ ಬಿರಿಯಾನಿ, ಸಿಂಪಲ್ಲಾಗಿ ಅಲ್ವಾ, ರಿಸ್ಕೇ ಇರಲ್ಲ. ಪಲಾವ್ ಎಲೆ, ಶುಂಠಿ, ಚಕ್ಕೆ, ಲವಂಗ, ಅದೇನೇನೋ ಮೊಗ್ಗು ಅದೇನೋ ಹಾಕಬೇಕು, ಅದನ್ನು ನೆಸೆಸಿಟಿನೇ ಇರಲ್ಲ. ಬ್ಯಾಚುಲರ್ ಐಟಮ್ ಸಿಂಪಲಾಗಿ ಈರುಳ್ಳಿ ಹಾಕೋದು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊನ ಗ್ರೈಂಡ್ ಮಾಡೋದು, ಚಿಕನ್ನ ಹಾಕೋದು, ಸಿಂಪಲ್. ಒಂದೊಂದ್ಸಲ ಈ ಥರ ಸಿಂಪಲಾಗಿ ಮಾಡಿದಾಗೇ ಟೇಸ್ಟ್ ಸಕ್ಕತ್ತಾಗಿರುತ್ತಲ್ಲ. ಆಹಾ, ಸ್ಮೆಲ್ಲು ಒಂಥರ ಗಮ್ ಅಂತೈತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟವ್ರೆ, ನಾನು ಇರಲಿಲ್ಲ. ಏನು ಅಯ್ಯೋ. ಚಿಕನ್ಗೆಲ್ಲ ಮಸಾಲೆ ಹಿಡ್ದಾದ್ಮೇಲೆ ಚೆನ್ನಾಗಿ ಸ್ವಲ್ಪ 125% ಬೆಂದಮೇಲೆ ಉಪ್ಪು ಖಾರ ಎಲ್ಲ ಇಟ್ಕೊಂಡಾದ್ಮೇಲೆ ನಾವೆಷ್ಟು ಅಕ್ಕಿ ಹಾಕ್ತೀವಿ ಅದಕ್ಕೆ ಅಷ್ಟು ನೀರು ಹಾಕಿದ್ದಾರೆ. ಈಗ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು ಹಾಕಿದ್ದಾರೆ ಅಲ್ವಾ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡೋದು. ಇಷ್ಟೇ ಸಿಂಪಲ್ ರೆಸಿಪಿ ಬಿರಿಯಾನಿ. ನೋಡಿದ್ರಲ್ಲ ಗಾಯ್ಸ್, ಇಷ್ಟೇ ನಮ್ಮ ಯಜಮಾನ್ರು ಸಿಂಪಲ್ ಬಿರಿಯಾನಿ ರೆಸಿಪಿ. ಎಷ್ಟು ಈಸಿಯಾಗಿ ರೆಡಿ ಆಗೋಯ್ತು. ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕ್ಕೊಂಡ್ರು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿದ್ರು, ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋದಂಥ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿನ ಹಾಕಿದ್ರು, ಚಿಕನ್ ಮ್ಯಾರಿನೇಟ್ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಹಾಕಿದ್ರು, ನೀರು ಹಾಕಿದ್ರು. ಇವಾಗ ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದಾರೆ. ಇಷ್ಟೇ ಸಿಂಪಲ್ ರೆಸಿಪಿ ಇನ್ ಬಿರಿಯಾನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹೀಗೆ ನಿಮ್ಗೆ ಯಾವ್ದಾದ್ರು ಸಿಂಪಲ್ಲಾಗಿ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರು ನಾನು ಹೇಳ್ತೀನಿ, ಮಾಡ್ತಾರೆ. ಆವಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ಬಿರಿಯಾನಿ ಅಂತ. ಈ ಕುಕ್ಕರ್ಗೆ ಹಾಕಿದ್ರೆ ಆಲ್ಮೋಸ್ಟು ಈ ಪಲಾವೇ ಆಗಿರಲಿ, ಬಿರಿಯಾನಿನೇ ಆಗಿರಲಿ, ಏನಾದ್ರೂ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಹಾಗೆ ಇರುತ್ತೆ. ಬಟ್ ಏನು ಮಾಡಬೇಕು ಗೊತ್ತಾ, ವಿಷಲ್ ಹಾಕಿದ ತಕ್ಷಣ 2 ವಿಷಲ್ ಹಾಕಿದ ತಕ್ಷಣ ವಿಷಲ್ನ ಎತ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಡಗಿದ್ರೆ ಅದು ನೀಟಾಗೆ ದಮ್ ಆಗುತ್ತಲ್ವ. ಆ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮನೆಯ ಬಿರಿಯಾನಿ ಕತೆ. ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಯಜಮಾನ್ರು ಸಿಂಪಲಾಗಿ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು. ಎಷ್ಟು ಜ್ಯೂಸಿಯಾಗಿದೆ, ಗಮ್ ಅಂತೈತೆ ಬಿರಿಯಾನಿ. ಹಸ್ಬೆಂಡ್ ಮೇಡ್ ಬಿರಿಯಾನಿ, ಹಸ್ಬೆಂಡ್ ಮೇಡ್ ಬಿರಿಯಾನಿ ಇಸ್ ರೆಡಿ. ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಬೇಡ, ಹಂಗಿರುತ್ತೆ, ಚೆನ್ನಾಗಿರುತ್ತೆ. ಸೂಪರ್ ಆಗೈತೆ. ಇನ್ನೇನಾರು ಕಮ್ಮಿ ಆಯ್ತಾ, ಜಾಸ್ತಿ ಆಯ್ತಾ? ಏನಾರ ಇನ್ನೂ ಕಮ್ಮಿ ಆಗಿಲ್ಲ, ಏನೂ ಜಾಸ್ತಿ ಆಗಿಲ್ಲ. ಟೇಸ್ಟ್ ಸೂಪರಾ? ಓಕೆ, ಎಂಜಾಯ್. ನೋಡಿದ್ರಲ್ಲ ಬಿರಿಯಾನಿನ ನಮ್ಮ ಯಜಮಾನರು ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿದ್ರು ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.